ಚೆಸ್ ಅಸೋಸಿಯೇಷನ್, ಕದಂಬ ಚೆಸ್ ಅಕಾಡೆಮಿ ಮತ್ತು ರಾಯಲ್ ಅಪೋಲೋ ಶಾಲೆಯ ಸಹಭಾಗಿತ್ವದೊಂದಿಗೆ 15 ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರ ರಾಜ್ಯ ಮಟ್ಟದ ಫೆಡರೇಟೆಡ್ ಚೆಸ್ ಪಂದ್ಯಾವಳಿಯನ್ನು 2024 ಸೆಪ್ಟೆಂಬರ್ 13ರಿಂದ 15ರವರೆಗೂ ನಗರದ ರಾಯಲ್ ಅಪೋಲೋ ಶಾಲೆಯಲ್ಲಿ ನಡೆಸಲಾಗುವುದು ಎಂದು ಕದಂಬ ಚೆಸ್ ಅಕಾಡೆಮಿ ಅಧ್ಯಕ್ಷರಾದ ರಶ್ಮಿ ಕಿರಣ್ ಮತ್ತು ಸ್ಥಾಪಕರಾದ ಎಂಟಿ ತ್ಯಾಗರಾಜ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ರಾಜ್ಯ ಮಟ್ಟದ ಫೆಡರೇಟೆಡ್ ಚೆಸ್ ಪಂದ್ಯಾವಳಿಯಲ್ಲಿ ಸುಮಾರು 300ರಿಂದ 350 ಚೆಸ್ ಆಟಗಾರರು ಭಾಗವಹಿಸಲಿದ್ದು, ಈ ಚೆಸ್ ಪಂದ್ಯಾವಳಿಯಲ್ಲಿ ಬಾಲಕ ಮತ್ತು ಬಾಲಕಿಯರ ವಿಭಾಗದಲ್ಲಿ ಪ್ರತ್ಯೇಕವಾಗಿ 9 ಸುತ್ತುಗಳಿದ್ದು, ಅದರಲ್ಲಿ ಮೊದಲ 4 ಸ್ಥಾನ ಪಡೆದು ವಿಜೇತರಾದ ಸ್ಪರ್ಧಿಗಳು ತಮಿಳುನಾಡಿನ ಹೊಸೂರಿನಲ್ಲಿ ದಿನಾಂಕ 2024 ನವೆಂಬರ್ 3ರಿಂದ ನವೆಂಬರ್ 11ರವರೆಗೆ ನಡೆಯಲಿರುವ ರಾಷ್ಟ್ರೀಯ ಮಟ್ಟದ ಚೆಸ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಲಿದ್ದಾರೆ. ಈ ಅವಕಾಶವನ್ನು ಜಿಲ್ಲೆಯ ಪ್ರತಿಯೊಬ್ಬ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವುದರ ಮೂಲಕ ಮೇಲ್ಕಂಡ ಚೆಸ್ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಹಾಸನದಲ್ಲಿ ಕದಂಬ ಚೆಸ್ ಅಕಾಡೆಮಿಯ ಮುಖ್ಯ ಶಾಖೆ ಕೆಆರ್ ಪುರಂನಲ್ಲಿದ್ದು ಮತ್ತು ಇನ್ನೆರಡು ಶಾಖೆಗಳು ಕ್ರಮವಾಗಿ ಚನ್ನಪಟ್ಟಣ ಮತ್ತು ಹೇಮಾವತಿ ನಗರದಲ್ಲಿದೆ. ಸುಮಾರು 10 ವರ್ಷದಿಂದ ಚೆಸ್ ತರಬೇತಿಯನ್ನು ನೀಡಲಾಗುತ್ತಿರುತ್ತದೆ ಹಾಗೂ ಇದುವರೆಗೆ ಈ ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಪಡೆದವರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲೆಯನ್ನು ಪ್ರತಿನಿಧಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 997023 ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಕಾರ್ಯದರ್ಶಿ ಹಾಗೂ ಕದಂಬ ಚೆಸ್ ಅಕಾಡೆಮಿಯ ಸ್ಥಾಪಕರಾದ ಎಂಟಿ ತ್ಯಾಗರಾಜ್, ಸಹ ಕಾರ್ಯದರ್ಶಿ ರಾಧಾ ಜಗದೀಶ್, ಸದಸ್ಯರು ಹಾಗೂ ಕದಂಬ ಚೆಸ್ ಅಕಾಡೆಮಿಯ ಚನ್ನಪಟ್ಟಣ ಶಾಖೆಯ ತರಬೇತುದಾರರಾದ ಕಾವ್ಯ ಚಂದನ್, ಕದಂಬ ಚೆಸ್ ಅಕಾಡೆಮಿಯ ಹೇಮಾವತಿ ನಗರ ಶಾಖೆಯ ತರಬೇತುದಾರರಾದ ನಯನ ಸತೀಶ್ ಇತರರು ಭಾಗವಹಿಸಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಗರ್ಲ್ಸ್ ಅಲ್ಲಿ 4 ಜನ ಮತ್ತೆ ಬಾಯ್ಸ್ ಅಲ್ಲಿ ಕೂಡ 4 ಜನ ಆಯ್ಕೆ ಮಾಡಿ ಕಳ್ಕೊಡ್ತೀವಿ. ಅವರು ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸ್ತಾರೆ. ಚೆಸ್ ಅಕಾಡೆಮಿ ಒಂದು 10 ವರ್ಷದಿಂದ ನಾವು ಪ್ರೊಫೆಷನಲಿ ನಾವು ಎಲ್ಲ ಟ್ರೈನ್ ಮಾಡ್ತೀವಿ. ನಮ್ದು 3 ಶಾಖೆ ಇದೆ. ಕೆಆರ್ ಪುರಂ ಮೈನ್ ಬ್ರಾಂಚ್ ಶಾಖೆ ಮತ್ತೆ ಹೇಮಾವತಿ ನಗರ 2ನೇ ಶಾಖೆ ಇದೆ. ನಾವು ಪ್ರೊಫೆಷನಲಿ ಟ್ರೈನ್ ಮಾಡೋದಕ್ಕೋಸ್ಕರ ಕಳೆದ 10 ವರ್ಷದಿಂದ ನಾವು ಕದಂಬ ಚೆಸ್ ಅಕಾಡೆಮಿಯಿಂದ ನಾವು ಪ್ಲೇಯರ್ಸ್ನ ಟ್ರೈನ್ ಮಾಡ್ತೀವಿ, ಚೆಸ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಅದ್ರದ್ದು ಕೂಡ ಸದುಪಯೋಗ ಪಡಿಸ್ಕೋಬೇಕು. ನಮ್ಮ ಹಾಸನ ಜಿಲ್ಲೆಯಿಂದನೂ ಕೂಡ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಅಥವಾ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಬೇಕು ಅನ್ನೋ ನಮ್ಮ ಆಸೆ ಇದೆ. ಹಾಗಾಗಿ ಅದಕ್ಕೆ ಬೇಕಾಗಿರುವಂಥ ತಯಾರಿ ಕೂಡ ನಾವು ಮಾಡ್ತಾ ಇದ್ವಿ. ಆ ಥರ ಪ್ಲೇಯರ್ಸ್ನು ಕೂಡ ನಾವು ಪ್ರಿಪೇರ್ ಮಾಡ್ತಾ ಇದ್ವಿ. ಅವರು IM ಅಥವಾ ಗ್ರ್ಯಾಂಡ್ ಮಾಸ್ಟರ್ ಅಥವಾ ಇಂಟರ್ನ್ಯಾಷನಲ್ ಮಾಸ್ಟರ್ ಆಗಲಿ. ಹಾಗಾಗಿ ಇದನ್ನ ನೀವು ಪ್ರಕಟಣೆ ಮಾಡಿ ಪಂದ್ಯಾವಳಿಯನ್ನ ಮತ್ತೆ ನಾವು ಕೊಡ್ತಿರೋ ತರಬೇತಿಯನ್ನು ಅವರು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ. ಬರ್ತಾರೆ ಸರ್, ಅವರೇ ಬರ್ತಾರೆ. ರಿಜಿಸ್ಟ್ರೇಷನ್ ಅಷ್ಟೇನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅಷ್ಟು ಜನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂತ ಎಲ್ಲ ಜಿಲ್ಲೆಗಳಿಂದ ಕರ್ನಾಟಕ ಅಂಡರ್ 15 15 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅವಕಾಶ. ಜುಲೈಯಲ್ಲಿ ಅಂಡರ್ 19 ಮಾಡಿದ್ದು.